ಗುಡ್ ಮಾರ್ನಿಂಗ್ ಎವ್ರಿ ಒನ್, ಹ್ಯಾಪಿ ಸಂಡೇ. ಇವತ್ತು ಸಂಡೇ ನಮಗೆ ಕೋರ್ಟ್ ಹಾಲಿಡೇಸ್ ಇರೋದ್ರಿಂದ ಈ ಟೈಮಲ್ಲಿ ನೀವು ನಮ್ಮನ್ನು ಕಲರ್ ಡ್ರೆಸ್ಸಲ್ಲಿ ನೋಡ್ತಾ ಇರ್ತೀರ. ನಾನು ಯಾಕೆ ಈ ಶಾರ್ಟ್ ವೀಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ಶಾರ್ಟ್ ವೀಡಿಯೋ ಮಾಡಿ ಅಥವಾ ವೀಡಿಯೋ ಮಾಡಿ ಇದು ಲೈಫ್ ಟೈಮ್ ಮೆಮೊರೀಸ್ ಅನ್ನೋದು ನಮಗೆ ಉಳ್ಕೊಳ್ಳುತ್ತೆ. ಆ ಮೆಮೊರೀಸ್ ಯಾಕೆ ಉಳ್ಕೋಬೇಕು ಅಂದರೆ, ಒಳ್ಳೆ ಕೆಲಸಗಳಾಗ್ಬೋದು, ಒಳ್ಳೆಯ ಒಂದು ಕ್ಲೈಂಟ್ಗಳನ್ನ ಮೀಟ್ ಮಾಡಿದಾಗ ಆಗಿರ್ಬೋದು, ಅದು ನಮಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಅದನ್ನು ಅನ್ಫರ್ಗೆಟಬಲ್, ಅನ್ಬಿಲೀವೇಬಲ್. ನಿನ್ನೆ ನಾನು ವೀಡಿಯೋ ಮಾಡಿದಾಗ ಹೇಳಿದೆ, ನನ್ನ ಕ್ಲೈಂಟ್ ಪ್ರದೀಪ್ ದಾವಣಗೆರೆಯಲ್ಲಿ ನನಗೆ ತೋರಿಸಿದ ಹಾಸ್ಪಿಟಾಲಿಟಿ ಹೇಗಿತ್ತು ಅನ್ನೋದನ್ನು. ಸೊ ಅವ್ರು ಕೊಟ್ಟಿದ್ದ ಗಿಫ್ಟ್ ಏನಿದೆ ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ ಗಿಫ್ಟ್ ಬಾಕ್ಸ್ ನಾನು ಇವಾಗಲೇ ಓಪನ್ ಮಾಡ್ತಾ ಇರೋದು. ನಾನು ನಿನ್ನೆ ರಾತ್ರಿ 10:30 11 ಗಂಟೆ ಆಗಿತ್ತು. ಜೋರು ಮಳೆ, ನನಗೆ ನೋಡೋಕ್ಕೂ ಆಗಿರಲಿಲ್ಲ, ನೋಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ನಿಮ್ಮ ಎದುರುಗಡೆನೇ ಓಪನ್ ಮಾಡ್ತಾ ಇದ್ದೀನಿ. ಜೆನೆಕ್ಸ್, ಇದು ರಾಮರಾಜ್ ಕಾಣಿಸ್ತಾ ಇದೆ ನಿಮಗೆ ಲೇಬಲ್ಲು. ರಾಮರಾಜ್ ಅವರಿಂದ ಕೊಟ್ಟಿರೋಂಥ ಇದು ಗಿಫ್ಟ್. ಇದು ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಶರ್ಟ್. ಕ್ಲೈಂಟ್ಗಳಿಗೆ ಈಸಿಯಾಗಿ ಗೊತ್ತಾಗೋಗ್ಬಿಟ್ಟಿದೆ ಲಾಯರ್ಗೆ ಏನು ಗಿಫ್ಟ್ ಕೊಡಬೇಕು, ಬುಕ್ಕು, ಈ ಥರ ಯೂನಿಫಾರ್ಮ್ ಅಂತ. ನಮ್ಮ ಡ್ರೆಸ್ ಕೋಡ್ನ ಅವ್ರು ಮರ್ತೇ ಇಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಪ್ಯಾಂಟ್, ವೈಟ್ ಶರ್ಟ್, ಇದೇ ಯೂನಿಫಾರ್ಮ್ನ ನನಗೆ ನೆನ್ನೆ ಗಿಫ್ಟ್ ಕೊಟ್ಟಿದ್ದು. ನಾನು ಎಷ್ಟೋ ಸತಿ ಎಲ್ಲ ಕ್ಲೈಂಟ್ಗೂ ಹೇಳಿದ್ದೀನಿ, ಗಿಫ್ಟ್ಗಳೆಲ್ಲ ಕೊಡಬೇಡಿ, ಫೀಸ್ ಕೊಟ್ಟಿರ್ತೀರಾ, ನಿಮಗೆ ಬರ್ಡನ್ ಆಗುತ್ತೆ ಅಂತ. ಅಂದರೂ ಯಾವ ಕ್ಲೈಂಟೂ ಕೇಳಲ್ಲ, ಎಲ್ಲ ಕ್ಲೈಂಟು ತರ್ತಾರೆ. ಅದೇ ರೀತಿ ಪ್ರದೀಪ್ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆನೇ ಯಾವಾಗಲೂ. ನೆನ್ನೆನೂ ಅಷ್ಟೇ, ಕೆ ಜಿ ಗಟ್ಟಲೆ ಹಣ್ಣು, ಕೆ ಜಿ ಗಟ್ಟಲೆ ಸ್ವೀಟು, ಈ ಬಟ್ಟೆ ಮತ್ತು ಐಸ್ ಕ್ರೀಮ್ಸು. ನನಗೆ ಇದನ್ನೆಲ್ಲ ತಡ್ಕೊಳ್ಳೋಕ್ಕೂ ಆಗಲ್ಲ. ಇಷ್ಟೆಲ್ಲ ಮಾಡಿದ್ರೆ ನಮಗೆ ಕಷ್ಟನೂ ಆಗ್ಬಿಡುತ್ತೆ. ಸೊ ಬಟ್ಟೆ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಪ್ರದೀಪ್. ಸೊ ನಮ್ಮ ಯೂನಿಫಾರ್ಮ್ನ ನೀವು ಕೊಟ್ಟಿದ್ದೀರಾ. ಸೊ ಇದು ಯೂಸ್ಫುಲ್ಲೇ, ಆದರೂ ನೀವು ಬರ್ಡನ್ ತೊಗೊಂಡು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್, ಚೆನ್ನಾಗಿದೆ. ಸೊ ಕ್ಲೈಂಟ್ಸ್ ಎಲ್ಲ ಈ ಥರ ಮಾಡೋದು ಯಾವಾಗ? ಲಾಯರ್ಸ್ಗೆ, ಯಾವುದೇ ಲಾಯರ್ಸ್ ಆದರೂ ಅಷ್ಟೇ, ಲಾಯೆಲ್ಲ ಕೆಲಸ ಮಾಡಿ ಅವ್ರಿಗೆ ರಿಸಲ್ಟ್ ಬಂದಾಗ ಮಾತ್ರ. ಅವ್ರದ್ದು ಕೇಸ್ 16 ವರ್ಷ 17 ವರ್ಷದಿಂದ ನಡೆದಿತ್ತು. ಸೊ ಹಲವಾರು ಜನ ಲಾಯರ್ಸ್ ಬಂದೋಗಿದ್ರು. ಅವ್ರಿಗೆ ಕೊನೆಗೆ ರಿಸಲ್ಟ್ ಬಂದಿದ್ದು ಯಾರಿಂದ ಅನ್ನೋದನ್ನು, ಕೊನೆಯದನ್ನು ಮಾತ್ರ ಅವರು ನೆನಪಲ್ಲಿ ಉಳಿಸ್ಕೊಳ್ಳೋ ಅಂಥದ್ದು. ಸೊ ಥ್ಯಾಂಕ್ ಯು ಆಲ್. ಸೊ ನಾನು ಯಾಕೆ ಔಟ್ಸ್ಟೇಷನ್ ಕ್ಲೈಂಟ್ಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದರೆ, ಔಟ್ಸ್ಟೇಷನ್ಗಳಲ್ಲೇ ಬೇಕಾದಷ್ಟು ಹಲವಾರು ಜನ ಲಾಯರ್ಸ್ ಇರ್ತಾರೆ. ಅವ್ರನ್ನೆಲ್ಲ ಬಿಟ್ಟು ನಮ್ಮ ಹತ್ರ ಬಂದಿರ್ತಾರೆ. ಸೊ ನಾವು ಅದಕ್ಕೆ ಗ್ರೇಟ್ಫುಲ್ ಆಗಿರಬೇಕು. ಇದೇ ಊರಲ್ಲಿದ್ದು ಇದೇ ಊರಲ್ಲಿ ಕೋರ್ಟ್ಗೆ ಹೋಗೋದು, ಇದೇ ಊರಲ್ಲಿ ಲಾಯರ್ನ ಹೈರ್ ಮಾಡ್ಕೊಂಡಿರೋವಂಥದ್ದು ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಔಟ್ಸ್ಟೇಷನಲ್ಲಿ ನನ್ನ ಕ್ಲೈಂಟ್ಸ್ ಯಾರ್ಯಾರು ನನ್ನನ್ನು ಹೈರ್ ಮಾಡ್ಕೊಂಡು ಅವ್ರ ಕೇಸ್ಗೆ ಅಟೆಂಡ್ ಮಾಡ್ತಾ ಇದ್ದೀನಿ, ಅವ್ರಿಗೆಲ್ಲ ವೆರಿ ವೆರಿ ಗ್ರೇಟ್ಫುಲ್. ಯಾಕೆ ಅನ್ನೋದಕ್ಕೆ ಕಾರಣ ಅಂದರೆ, ಅವರು ನಮ್ಮನ್ನು ಹೈರ್ ಮಾಡಿಕೊಂಡು ನಮಗೆ ಸಪೋರ್ಟಿವ್ ಆಗಿದ್ದು, ಡಾಕ್ಯುಮೆಂಟ್ಗಳನ್ನ ಕೊಡುವಂಥದ್ದು. ಎಲ್ಲ ಕ್ಲೈಂಟು ಅಷ್ಟೇ. ನನ್ನ ಹತ್ರ ಇರುವಂಥ ಹೊಸಪೇಟೆ ಪ್ರಿಯಾಂಕಾ ಆಗ್ಬೋದು, ಕೊಪ್ಪಳದಲ್ಲಿರುವಂಥ ಭಾಗ್ಯಶ್ರೀ ಆಗ್ಬೋದು, ಮೈಸೂರಲ್ಲಿರುವಂಥ ಶಶಿಧರ್ ಆ್ಯಂಡ್ ಫ್ಯಾಮಿಲಿ, ಮತ್ತು ಸೌಮ್ಯ. ಈಗ ಸೌಮ್ಯ ನ್ಯೂ ಎಡಿಷನ್. ಸೊ ಅವರು ಇವಾಗ ಹೊಸ ಕ್ಲೈಂಟ್ ಅದು. ಆದರೂ ಅಷ್ಟೇ, ಅವರು ಅಷ್ಟೇ ವೆರಿ ಕೋಆಪರೇಟಿವ್. ಅವರು ಆಗಿರ್ಬೋದು, ಹಾಸನದ ಅನ್ನಪೂರ್ಣ ಆಗಿರ್ಬೋದು, ಧಾರವಾಡದಲ್ಲಿರೋ ಮಂಜುನಗೌಡ ಪಾಟೀಲ್ ಆಗಿರ್ಬೋದು, ಇನ್ನೂ ಹಲವಾರು ಜನ, ಚಾಮರಾಜನಗರ ಹರೀಶ್ ಆಗಿರ್ಬೋದು. ನಾನು ಯಾರಾದರೂ ಹೆಸರು ಹೇಳೋಕ್ಕೆ ಮರ್ತೋಗಿರೋವಂಥದ್ದು, ಮರ್ತೋಗಿದ್ರೆ ನೀವೇನು ಆ ಥರ ಅಂದ್ಕೋಬೇಡಿ. ನಮ್ಮನ್ನು ಮರ್ತುಬಿಟ್ಟಿದ್ದಾರೆ, ಹೇಳಲಿಲ್ಲ ನಮ್ಮ ಹೆಸರನ್ನ, ಅವ್ರ ಹೆಸರು ಹೇಳಿದ್ರು, ಆ ಥರ ಎಲ್ಲ ಅಂದ್ಕೋಬೇಡಿ. ಬೆಂಗಳೂರಲ್ಲೂ ಅಷ್ಟೇ ಹಲವಾರು ಜನ ಕ್ಲೈಂಟ್ಸ್. ಬೆಂಗಳೂರಲ್ಲಿ ಯಾಕೆಂದರೆ ಇದು ಮೆಟ್ರೋಪಾಲಿಟನ್ ಸಿಟಿ, ಇಷ್ಟೊಂದು ಕ್ಲೈಂಟ್ಸ್ ಹೆಸರು ಹೇಳೋಕ್ಕೋದ್ರೆ ಅದೇ ಅರ್ಧ ಗಂಟೆ ಆಗ್ಬಿಡುತ್ತೆ. ಸೊ ಎಲ್ಲರಿಗೂ ವೆರಿ ವೆರಿ ಗ್ರೇಟ್ಫುಲ್, ವೆರಿ ವೆರಿ ಥ್ಯಾಂಕ್ಫುಲ್. ನೀವು ಯಾವಾಗಲೂ ಅಷ್ಟೇ, ನಿಮ್ಮ ಕೇಸ್ ಇದ್ದರೆ 1 ವಾರ ಮುಂಚೆ ನಮ್ಮ ಹತ್ರ ಬಂದು ನೀವು ಇಂಟ್ರೆಸ್ಟ್ ತೋರಿಸಿ, ಏನು ಸ್ಟೇಜ್ ಮಾಡಬೇಕು, ಏನು ಕೆಲಸ ಮಾಡಬೇಕು ಅಂತ ನೋಡಿದ್ರೆ ಆವಾಗ ನಮಗೂ ಡಬಲ್ ಇಂಟ್ರೆಸ್ಟ್ ಆಗುತ್ತೆ. ನಿಮ್ಮ ಕೇಸ್ ಈಸಿ ಡಿಸ್ಪೋಸಲ್ ಆಗುತ್ತೆ, ರಿಸಲ್ಟು ನಿಮಗೆ ಬರುತ್ತೆ. ಸೊ ನಮ್ಮ ಅದೇ ಥರ ನಿನ್ನೆ ಪ್ರದೀಪ್ ಆಗ್ಬೋದು, ಅವಿನಾಶ್ ಆಗ್ಬೋದು. ನಿನ್ನೆ ಅವಿನಾಶ್ ಬಗ್ಗೆ ಹೇಳಲೇಬೇಕು. ಆ ಕ್ಲೈಂಟು ಅಷ್ಟೇ, ನಿನ್ನೆ ನಾನು ಆರ್ಗ್ಯುಮೆಂಟಿಗೆ ಹೋಗಿದ್ದು. ಅವರು ನನ್ನನ್ನು ಪರ್ಸನಲ್ಲಾಗಿ ನಿನ್ನೆ ಎಲ್ಲ ಸ್ಟೇಜಲ್ಲೂ ಅಷ್ಟೇ, ದಾವಣಗೆರೆ ಕೋರ್ಟ್ಗೆ ಕೇಸಲ್ಲಿ ಹೋದಾಗ ನಾನು ಸ್ಯಾಟರ್ಡೇನೇ ಹಾಕಿಸ್ಕೊಂಡಿರ್ತೀನಿ. ಯಾಕೆಂದರೆ ಸ್ಯಾಟರ್ಡೇ ನಮಗೆ ಕೋರ್ಟ್ಗೆಲ್ಲ ಹಾಲಿಡೇಸ್ ಇರುತ್ತೆ, ಹೈಕೋರ್ಟ್ಗೆ ಹಾಲಿಡೇಸ್ ಇರುತ್ತೆ ಅಂತ ನಾನು ಟ್ರಯಲ್ ಕೋರ್ಟ್ನ ಔಟ್ ಸ್ಟೇಷನಲ್ಲಿ ನಾನು ಹೊರಗಡೆ ಯಾವತ್ತೇ ಆದರೂ ಅಷ್ಟೇ ಸ್ಯಾಟರ್ಡೇ ಹೆಚ್ಚು ಪ್ರಿಫರ್ ಮಾಡ್ತೀನಿ. ನಿನ್ನೆನೂ ಅಷ್ಟೇ ರಾತ್ರಿ 10:30 11 ಗಂಟೆ ಆಗಿತ್ತು. ತುಂಬ ಮಳೆಯಲ್ಲೂ ಅಷ್ಟೇ ಅವ್ರು ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ಹೋದರು. ಸೊ ಅವರು ಅಷ್ಟೇ ವೆರಿ ಕೋಆಪ್ರೇಟಿವ್. ದಾವಣಗೆರೆ ಹೇಗೆ ನನಗೆ ಅವಿನಾಶ್, ಅದೇ ಥರ ಪ್ರದೀಪ್ ಇಬ್ಬರೂ ಅಷ್ಟೇ ವೆರಿ ಕೋಆಪ್ರೇಟಿವ್. ಕ್ಲೈಂಟ್ಸು ಕೋಆಪ್ರೇಷನ್ ಇದ್ದರೆ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಇಂಟ್ರೆಸ್ಟ್ ತೋರಿಸಿದ್ರೆ ಎಲ್ಲ ಕೇಸು ಈಸಿ ಡಿಸ್ಪೋಸ್ ಆಗುತ್ತೆ.
ನಿನ್ನೆ ನೋಡಿದ್ದಂಥ ಹಲವಾರು ಜನ ನಮ್ಮ ಕೇಸನ್ನು ಬೇಗ ಮುಗಿಸ್ಕೊಡಿ ಅಂತೀರಾ. ಆದರೆ ನೇಚರ್ ಆಫ್ ಕೇಸಸ್ ಒಬ್ಬೊಬ್ಬರ ಕೇಸು ಒಂದೊಂದು ಥರ ಆಗಿರುತ್ತೆ. ಸೊ ಒಬ್ಬರ ಕೇಸ್ಗೆ ಇನ್ನೊಬ್ಬರ ಕೇಸ್ನ ಕಂಪೇರ್ ಮಾಡಬಾರ್ದು. ಅವರು ಎಷ್ಟು ದಿನದಿಂದ ಸಫರ್ ಮಾಡಿರ್ತಾರೆ, ಅವ್ರು ಎಷ್ಟು ಓಡಾಡಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ನೀವುಗಳು ಕೋಆಪರೇಷನ್ ಮಾಡಿ ನಿಮ್ಮ ಕೇಸ್ಗಳಿಗೆ ಲಾಯರ್ ಹತ್ರ ಲಾಯಲ್ ಆಗಿದ್ದು ರಿಮೈಂಡ್ ಮಾಡಿ ಒಂದು ವಾರ ಮುಂಚೆನೇ ಏನು ಮಾಡಬೇಕು ಅಂತ ಆಫೀಸ್ಗಳಿಗೆ ಹೋಗಿ ನೀವು ಅಪ್ಡೇಟ್ಗಳನ್ನ ಮಾಡಿಕೊಂಡು ನಿಮ್ಮ ಕೇಸ್ಗಳನ್ನ ಬೇಗ ನಡೆಸಿದ್ರೆ ಸ್ಪೀಡಿ ಡಿಸ್ಪೋಸಲ್, ಸ್ಪೀಡಿ ರಿಲೀಫ್. ಆಮೇಲೆ ಕೋರ್ಟ್ನ ಡಿಲೇ ಆಯಿತು, ಅದಾಯಿತು, ಇದಾಯಿತು ಅಂತ ಹೇಳೋದಕ್ಕಿಂತ ನಾವು ಸರಿಯಾಗಿದ್ದರೆ, ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ಈಸಿಯಾಗಿ ಎಲ್ಲರ ಕೇಸು ಮುಗಿದೋಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಹ್ಯಾಪಿ ಸಂಡೇ. ನಿಮಗೆ ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಇದ್ದರೂ ಲೀಗಲ್ ರೆಮಿಡೀಸ್ಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ವಂದನೆಗಳು. ನಮಸ್ಕಾರ.